ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೊತ್ತಿಟ್ಟ ಪ್ರಕರಣ ಸಾಕಷ್ಟು ಗೊಂದಲದ ಗೂಡಾಗಿದೆ. ದೂರದಾರ ತೋರಿಸಿದಂತಹ ಜಾಗಗಳೆಲ್ಲ ಈಗ ಖಾಲಿಯಾಗಿದೆ. ಇನ್ನೊಂದು ಕಡೆ ಉತ್ಖನನ ವೇಳೆಯೂ ಎಸ್ಐಟಿ ಹಾಗೂ ಎಸಿ ಮಧ್ಯೆಯೂ ಗೊಂದಲ ಸೃಷ್ಟಿಯಾಗಿದೆ. ಅನಾಮಿಕ ಗುರುತಿಸಿದ ಪಾಯಿಂಟ್ 11, 12ರಲ್ಲಿ ಯಾವುದೇ ಕುರುಹು ಸಿಕ್ಕಿಲ್ಲ. ಇನ್ನೊಂದು ಕಡೆ ಪಾಯಿಂಟ್ ಮಾತ್ರ ಉಳ್ಕೊಂಡಿದೆ. ನಾಳೆ ಕಾರ್ಯಾಚರಣೆ ಅಂತ್ಯವಾಗುತ್ತಾ ಅನ್ನೋದು ಸದ್ಯದ ಕುತೂಹಲ. ಇನ್ನು 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದ ಕಳೆಬರ 20 ವರ್ಷಕ್ಕಿಂತಲೂ ಹಳೆಯದ್ದು ಅನ್ನೋ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಗೃಹ ಸಚಿವರನ್ನ ಭೇಟಿ ಮಾಡಿದ್ರು. ಪರಮೇಶ್ವರ್ ಕೂಡ ಮಾತನಾಡಿ ಸರ್ಕಾರ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿದ್ರು. ಈ ಮಧ್ಯೆ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕ ಪುರುಷನ ಕಳೆಬರ ವಿಚಾರವಾಗಿ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಿಸಿದಂತಹ ಯುಡಿಆರ್ ಹಾಗೂ ನಿನ್ನೆ ಜಯಂತ್ ಎಂಬಾತ ದಾಖಲಿಸಿದಂತಹ ದೂರನ್ನ ಡಿಜಿ ಆದೇಶದ ಮೇರೆಗೆ ಧರ್ಮಸ್ಥಳ ಪೊಲೀಸರು ಎಸ್ಐಟಿಗೆ ಹಸ್ತಾಂತರ ಮಾಡಿದ್ದಾರೆ. ಸರ್ಕಾರ ಇಲ್ಲಿಂದ ಅದರ ಬಗ್ಗೆ ಯಾವುದೇನೇ ಸೂಚನೆಗಳನ್ನು ಕೊಡಲ್ಲ. ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ ಹಗೀತಾರೆ. ಅಲ್ಲಿ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಸರ್ಕಾರ ಮಧ್ಯಪ್ರವೇಶಿಸುತ್ತಿಲ್ಲ. ಈಗ ಮಾಡಿರೋದು ನೀವು ಮಧ್ಯಪ್ರವೇಶನೇ. ವಿಚ್ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ಯು ಟು ಡೂ ದಿಸ್? ಬಂದ ಮೇಲೆ ನೀವು ಕೋರ್ಟ್ ಪರ್ಮಿಷನ್ ತಂದಿರ್ಬೋದು. ಎಲ್ಲಾಗಿದೆ ಇದು? ವಾಟ್ ಎವರ್ ನನ್ನ ಪಾಯಿಂಟು ಅಲ್ಲಿ ಆಗಿಲ್ಲ ಅಂತ ಹೇಳೋ ಪರಿಸ್ಥಿತಿನಲ್ಲಿ ನಾವಿಲ್ಲ, ಅಥವಾ ಆಗಿದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನನಗಂತೂ ಅಯೋಮಯ ಕೂತಿದೆ ಅದೀಗ ಆ ವಿಚಾರದಲ್ಲಿ ಅಲ್ವಾ. ಇವ್ರು ಹೇಳುತ್ತಿರೋ ಬೀಭತ್ಸಕಾರಿ ವಿಚಾರಗಳು ನಾನು ಹೇಳ್ತಿರೋದು. 100 ಕಳೆ ಬರಹಗಳಂತೆ, 100 ರೇಪ್ಗಳಂತೆ, 100 ಮರ್ಡರ್ಗಳಂತೆ. ಪ್ರಪಂಚದ ಅತಿ ದೊಡ್ಡ ಘಟನಾವಳಿ ಹಂಗಾರ ಅದು ಹಂಗಾಗಿದ್ರೆ ಫೇರ್. ಈಗ ಮಧ್ಯಪ್ರವೇಶ ಮಾಡಿದ್ದೇ ನೀವು, SIT ಫಾರಮ್ ಮಾಡಿದ್ದೇ ದಿ ಇಂಟರ್ಫಿಯರೆನ್ಸ್ ಆಫ್ ದಿ ಗವರ್ಮೆಂಟ್ ಇನ್ ದಿ ಡಿಸ್ಪೆನ್ಸೇಷನ್ ಆಫ್ ಲಾ ಅಂಡ್ ಜಸ್ಟಿಸ್ ಅಲ್ಲಿ. ಇದು ಆಲ್ ರೈಟ್, ಮಧ್ಯಪ್ರವೇಶ ಮಾಡಲ್ಲ. ಏನು ಮಾಡಲ್ಲ ಅಂದರೆ ಸರ್, ಈಗ 13 ಪಾಯಿಂಟ್ ಇದಾದ ಮೇಲೂ ಮತ್ತೆ ಮತ್ತೆ ತೋರಿಸಿದಷ್ಟು ಅವಕಾಶ ಕೊಡ್ಲಿಕ್ಕಾಗತ್ತಾ ಸರ್? ಕೊಡಿ, ಯಾರು ಬೇಡ ಅಂತವರು. ನೆನ್ನೆ ಹೇಳಿದ್ನಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಳೆ ಬರಹವನ್ನು ತೆಗೆಯುವುದಕ್ಕೆ ಒಂದು ವಿಶೇಷ ಘಟಕವನ್ನು ಸ್ಥಾಪನೆ ಮಾಡುವುದು ಅವ್ರ ಕೆಲಸ. ಅದೇ ಅದಕ್ಕೆ 6 SP ಗಳು, 3 DIGಗಳು, 1 ADG, 2 IGಗಳು, 10 DSPಗಳು, 25 ಇನ್ಸ್ಪೆಕ್ಟರ್ಗಳು ಎಲ್ಲ ಹಾಕ್ಬಿಟ್ಟು ಒಂದು ತಂಡ ಮಾಡಿಬಿಡಿ. ಹೆಣ ತೆಗೆಯುವ ತಂಡ. ದುಡ್ಡೆಲ್ಲಿಂದ ಬರ್ಬೇಕು? ದುಡ್ಡಿನ ಮನೆ ಯಾವನ್ ಕೇಳ್ತಾನ್ರಿ? ಯಾವ್ಯಾವುದಕ್ಕೋ ಖರ್ಚು ಮಾಡ್ತೀವಿ. ಯಾರು ಬಂದು ಕಂಪ್ಲೇಂಟ್ ಕೊಟ್ಟರು ಆಗ ತೆಗಿಯೋದೆ ನಮ್ಮ ಕೆಲಸ. ರಾಜ್ಯದಲ್ಲಿ ಬರ್ತಾ ಇರಿ ಕಂಪ್ಲೇಂಟು, ನಾವು ಆಗತ್ತಾಗ ತೆಗಿತಾ ಇರ್ತೀವಿ. ಸಂಬಡಿ ಶುಡ್ ಗೋ ಟು ಕೋರ್ಟ್. ಈ ಪ್ರಕರಣದಲ್ಲಿ ನಾಳೆ ಹೆಚ್ಚು ಕಡಿಮೆ ಮಾಡ್ತಾ ಹೋದ್ರೆ ಇವ್ರುಗಳು ಹೇಗೆ ಅಂತ ಹೇಳ್ತೀನಿ. ಅವ್ರು ಹೇಳಿದ್ದನ್ನು ತೆಗೀರಿ, ದಟ್ಸ್ ಓಕೆ, ಫೇರ್, ತೆಗಿಬೇಕು. ಯಾಕಂದ್ರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಿ. ಸ್ಟಾರ್ಟ್ ಸರಿನೋ ತಪ್ಪೋ ಬೇರೆ ವಿಚಾರ, ಆಮೇಲೆ ನೋಡೋಣ ಬೇಕಾರೆ. ಬಟ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀರಿ. ಈ ವ್ಯಕ್ತಿ ಹೇಳಿದ್ದ ಜಾಗಗಳಲ್ಲಿ ತೆಗಿಬೇಕೇ ಹೊರತು ನಾಳೆ ನಿನ್ನೆ ಯಾರೋ ಲೈಡರ್ ಟೆಕ್ನಾಲಜಿ ಎಲ್ಲ ಬೇಕು ಅಂತಿದ್ರಲ್ಲ, ಹಂಗಾಗಲ್ಲ ತೆಗಿಯಕ್ಕೆ. ನೀವು ಯಾವ್ಯಾವುದೋ ಟೆಕ್ನಾಲಜಿಲಿ 1000 ಶವ ಸಿಕ್ಬೋದು. ಯಾರದ್ದೋ ಶವ ತೆಗಿಯಕ್ಕೆ ನಿಮ್ಗೆ ಯಾರು ಹಕ್ಕು ಕೊಡೋರು? ಆತ ಹೇಳಿದ್ದ ಜಾಗದಲ್ಲಿ ತೆಗೆದಿತ್ತು ಸರಿ. ದೇರ್ ಆರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇದೆ, ಹೈಕೋರ್ಟ್ ಜಡ್ಜ್ಮೆಂಟ್ಸ್ ಇದೆ. ಎಕ್ಸುಮೇಷನ್ ಆಫ್ ಬಾಡಿ ಆದ್ಮೇಲೆ ಅದನ್ನು ವಾಪಸ್ ಒಳಗೆ ಹಾಕೋ ರೀತಿ ಏನು, ಹೇಗೆ ಗೌರವದಿಂದ ಅದನ್ನು ಮಾಡಬೇಕು ಅನ್ನೋದಕ್ಕೆಲ್ಲ ಇದೆ. ಲೈಡರ್ ಹಾಕ್ಬಿಟ್ಟು ನೀವು 3000 ಬಾಡಿಯಲ್ಲಿ ಕಾಣಿಸ್ತಾ ಇದ್ವಾಗ್ತದೆ, ಅಲ್ಲ 3000 ಬಾಡಿ ಎತ್ತಬೇಕು. ಯಾವೊಂದು ಬಾಡಿ ಮುಟ್ಟಕ್ಕೆ ನಿಮ್ಗೆ ಯಾವನಿಗೂ ಪರ್ಮಿಷನ್ ಇಲ್ಲ. ಇನ್ಸಲ್ಟ್ ಟು ದಟ್ ಫ್ಯಾಮಿಲಿ. ಆ ವ್ಯಕ್ತಿ ಹೇಳಿದ ಜಾಗದಲ್ಲಿ ಮಾತ್ರ ಆಗಬೇಕು. ಈಗ 13 ಜಾಗ ಆಗಿದೆ. ಎಷ್ಟು ಜಾಗ? ಒಂದು ತೀರ್ಮಾನಕ್ಕೆ ಬರಬೇಕು ಅಧಿಕಾರಿಗಳು. ಇಲ್ಲ, ಆ ವ್ಯಕ್ತಿನಾದ್ರೂ ಬರಬೇಕು, ಯಾರೋ ಒಬ್ಬರು ಬರಬೇಕು. ಈಗ ಇಲ್ಲಿ ಎಟರ್ನಲ್ಲಿ ಮಾಡ್ಕೊಂಡು ಕೂರಕ್ಕಾಗಲ್ಲ ಈ ಕೆಲಸನ. ಹಂಗಾಗಲ್ಲ. ಆಮೇಲೆ ಈಗ ಇವ್ರು ಯಾರೋ ದೂರದ ಕೊಟ್ಟಿದ್ದಾರೆ, ಅದನ್ನು SITಗೆ ಸೇರಿಸಿದ್ದಾರೆ ಸರ್. ಅದು ಆ್ಯಕ್ಚುಲಿ ಸೇರಿಸ್ಬೇಕಾಗಿರಲಿಲ್ಲ. ಮಾನ್ಯ DG ಸಾಹೇಬರು ಯಾರು ಒತ್ತಡಕ್ಕೆ ಒಳಗಾಕೊಂಡು ಇದನ್ನು ಮಾಡಿದಾರೋ ನಂಗೆ ಗೊತ್ತಿಲ್ಲ. ಸೇರಿಸ್ಲಿ ಬಿಡ್ರಿ. ಈಗ 13 ಜಾಗ ತೆಗೆದಾಗ ಇನ್ನೊಂದು 2 ಜಾಗ ತೆಗೆದು ಇದ್ಯಾವುದೋ ಒಂದು ಸೇರಿಸಿದ್ದು ಒಂದು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಏನು ದೊಡ್ಡ ಕೆಲಸ? ಆಗೋಗ್ಲಿ ಬಿಡಿ. ಇಲ್ಲಿ ಪರಿಸ್ಥಿತಿ ಹೇಗಿದೆ, ಮಾಡದೇ ಇದ್ರೆ ಅದೇ ಮುಚ್ಚಿಡ್ತಾ ಇದ್ದಾರೆ, ಅದೇ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಮಾಡಲಿ ಬಿಡಿ. ಏನಿದೆ ಬಿಗ್ಗದಲ್ಲಿ? ಅದು ನಡೆದೋಗ್ಬಿಡ್ಲಿ ಇನ್ವೆಸ್ಟಿಗೇಷನು. ಇಫ್ ಇಟ್ ಈಸ್ ಟ್ರೂ ಹೊರಗೆ ಬರಲಿ. ಅಲ್ಲ, ಇದೇ ಕಾರಣ ಇಟ್ಕೊಂಡು 4 ಜನ ಬರ್ತಾರೆ ಸರ್. ಬರಲಿ, ಅವಾಗ ನೋಡೋಣ. ಅದನ್ನು ನಾನು ಹೇಳಿದ್ದೀನಿ, ಆ ಬೂತ್ಗಳು ಎದ್ದು ಬರಲಿ. ಅವಾಗ ಮಾತಾಡೋಣ ಪರಮೇಶ್ವರ್ ಅವ್ರಿಗೆ, ಅಥವಾ ಈ ಸಿದ್ದರಾಮಯ್ಯನವ್ರಿಗೆ, ಅಥವಾ ಯಾರ್ಯಾರು ಪ್ರಚಂಡವಾದಿಗಳಿದ್ದಾರೆ ಅವ್ರಿಗೆ.
ಆ ದಿನ ಬಂದಾಗ ಬಂದಾಗ ಮಾತಾಡೋಣ ಅದನ್ನ, ಈಗ ಕೇಳಬೇಕು. ಸರಿ, ಈಗ ಅದೇನೋ 20 ವರ್ಷಕ್ಕಿಂತ ಹಳೇದು ಕಳೆಬರ ಅಂತಾರೆ. 20 ವರ್ಷಕ್ಕಿಂತ ಹಳೇದೋ 200 ವರ್ಷದ ಹಳೇದೋ ಅದಲ್ಲ ಇಂಪಾರ್ಟೆಂಟು. ಯಾಕೆ ಸರ್? ಆ ಕಳೆ ಬರಹ ಇರುವ ದೂರುದಾರರ DNA ಮ್ಯಾಚ್ ಆಗತ್ತಾ, ಅಥವಾ ಮಿಸ್ಸಿಂಗ್ ಅಂತಿರೋದಕ್ಕೆ ಯಾರು ದೂರುದಾರರು ಬಂದಿದ್ರೆ ಅವ್ರದ್ದು DNA ಅದು ಮ್ಯಾಚ್ ಆಗತ್ತಾ, ಅಷ್ಟೇ ಕ್ವಶನ್ನು. ಅದು 20 ವರ್ಷ ಆದ್ರೆಷ್ಟು, 26 ವರ್ಷ ಆದ್ರೆಷ್ಟು, 2 ವರ್ಷ ಆದ್ರೆಷ್ಟು? ಇವ್ರು ಹೇಳಿರೋ ಪ್ರಕಾರ 20 ವರ್ಷದ ಒಳಗಡೆನೇ ಇರ್ಬೇಕಲ್ಲ ಸರ್? ಒಳಗಡೆನೇ ಇರಬೇಕು ಅಂತಿಲ್ಲ, ಇತ್ತು ಅಂತಾನೂ ಇಟ್ಕೊಳ್ಳೋಣ, ಇಲ್ಲ ಅಂತನಾರು ಇಟ್ಕೊಳ್ಳೋಣ. ಮ್ಯಾಚ್ ಆಗದೆ ಇದ್ರೆ ದೂರುದಾರರ DNA ಅದು ಎಷ್ಟು ವರ್ಷದ್ದಾದ್ರೂ ವೇಸ್ಟು. ಈಗ ಧರ್ಮಸ್ಥಳ ಕಾರ್ಯ 7 ದಿನ ಆಗಿದೆಯಂತಲ್ಲ, ಅದೇನೇನೋ ಜನ ಆಫೀಸ್, ನನಗೆ ಅವೆಲ್ಲ ಹೇಳ್ದಂಗೆ ಆಫೀಸರ್ಗಳು, ಪೊಲೀಸ್ನವ್ರು 200 ಜನ, AC ಗಳು, ತಹಸೀಲ್ದಾರ್ಗಳು, ಡ್ಯಾಶು ಎಲ್ಲ. ಊಟ ತಿಂಡಿಗೆ 50,000 ರೂಪಾಯಿ, ವಿಶ್ರಾಂತಿಗೆ ಲಾಡ್ಜ್ಗೆ ಒಂದು ದಿನಕ್ಕೆ ಒಂದು 25,000 ರೂಪಾಯಿ. ಚೀಪು ಯಾವನು ಕೊಡ್ತಾನೆ 25,000 ರೂಪಾಯಿ ಲಾಡ್ಜು? ಇಷ್ಟೊಂದು ಜನಕ್ಕೆ ಅಲ್ಲ, ಕೊಡ್ಬಿಡ್ತಾನೆ, ಪುಕಟೆ ಬಂದ್ಬಿಟ್ಟಿಲ್ಲಿ. ಬರೀ ಬೋಗಸ್ ಫಿಗರ್ಸ್ ಇದು ಯಾರನ್ನೋ ಪೊಲೀಸ್ನವ್ರು ಎದುರಿಸ್ಬಿಟ್ಟು ಹಾಕಿರೋ ಫಿಗರ್ ಇದು. ಹೌದೌದು, ಸರಿ ಇಲ್ಲ ಇದು. ಗುಂಡಿಯಾಗಿ ಕಾರ್ಮಿಕರಿಗೆ ದಿನಕ್ಕೆ 2,000 ರೂಪಾಯಿ ಒಬ್ಬೊಬ್ರಿಗ, ಅದು ಎಲ್ಲರಿಗೂ ಸೇರ? ಇಲ್ಲ, ಒಬ್ಬೊಬ್ರಿಗೆ. ಕೊಡಬೇಕು. ಇನ್ನೂ ಜಾಸ್ತಿ ಚಾರ್ಜ್ ಮಾಡ್ರಿ, ಬಿಡಬೇಡ, ಇದೇ ಟೈಮು ಹಾಕಿ ಹೇಳ್ತೀನಿ ಬಿಲ್ಲು. 15 ಜನ ಕಾರ್ಮಿಕರಿಗೆ ದಿನಕ್ಕೆ 30,000 ರೂಪಾಯಿ, ಓಡಾಟಕ್ಕೆ ವಾಹನ, ಪೆಟ್ರೋಲ್ಗೆ ಒಂದು 30,000, ಡ್ಯಾಶು ಅಂತೆಲ್ಲ ಖರ್ಚು ಕೊಟ್ಟಿದ್ದಾರೆ. ಯಾಕೆ ಹಿಟಾಚಿ ಬಾಡಿಗೆ 10,000 ಅಂತೆಲ್ಲ ತಚ್ಚೋಕೆ ಖರ್ಚು ಆಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಈ ಪ್ರಶ್ನೆ ಭಾಳ ಹಿಂದೆ ಬಂದಿತ್ತು, ಸರ್ಕಾರ ಹಿಂಗೆ ಖರ್ಚು ಮಾಡುತ್ತಲ್ಲ ಅಂತ. ಹಿಂಗೆ ಖರ್ಚು ಮಾಡೋದೇ ಸರ್ಕಾರದ ಕೆಲಸ, ಜವಾಬ್ದಾರಿ ಸರ್ಕಾರದ್ದೇ ಅದು. ಆದರೆ ನನಗೊಂದು ಪ್ರಶ್ನೆ ಇದೆ ಈ ಪ್ರಕರಣದಲ್ಲಿ, ಅಥವಾ ಇನ್ನು ಯಾವುದೇ ಪ್ರಕರಣದಲ್ಲೂ ಇರ್ಬೋದೇನೋ ಗೊತ್ತಿಲ್ಲ. ಅದೇನಪ್ಪ ಅಂತಂದರೆ, ಒಂದು ವೇಳೆ ಇದಕ್ಕೆ ದಾದಪಿರಿಯಾದಿಲ್ಲದೆ ನಡೆದಿದ್ದರಿಂದ, ಈ ರೀತಿ ಯಾವುದೇ ಸ್ಪಷ್ಟವಾದ ಇದಿಲ್ಲದೆ ನಡೆದೋಗಿರೋದ್ರಿಂದ, ಒಂದು ವೇಳೆ ಅಪ್ಪಿ ತಪ್ಪಿ ಅಚಾನಕ್, ನಾನು ಹೇಳ್ತಿರೋದು ಬಿಕಾಸ್ ಐ ಕೆನಾಟ್ ಕನ್ಕ್ಲೂಡ್ ಇಟ್, ಇದು ಸುಳ್ಳು ಅಂತ ಆಗಿಬಿಟ್ಟರೆ, ಸರಿ ಅಂತ ಆಗ್ಬಿಟ್ರೆ ಬಿಡಿ, ಹೆಡೆಮುರಿ ಕಟ್ಟೋದೇ ಹಿಡ್ಕೊಂಡು ಜಜ್ಜೋದೆ ಮುಖಾನ. ಸುಳ್ಳು ಅಂತ ಆಗಿಬಿಟ್ಟರೆ ದೂರುದಾರ ಈ ದುಡ್ಡನ್ನು ಕೊಡುತ್ತಾನೆಯೋ? ದೂರುದಾರನ ಬೆನ್ನ ಹಿಂದೆ ನಿಂತವರು ಕೊಡ್ತಾರಾ? ಸಾರ್ವಜನಿಕರ ಹಣ ಅಲ್ಲ. ಯಾಕಂದರೆ ನಿಮ್ಮ ಕಾಳಜಿ ಇಡೀ ಪ್ರಕರಣದಲ್ಲಿ ಏನಿತ್ತು? ಸಾರ್ವಜನಿಕ ಹಿತ. ನನ್ನ ಕಾಸನ್ನು ಖರ್ಚು ಮಾಡಿ ಮಜಾ ನೋಡಿದ್ರಲ್ಲಪ್ಪ, ಅದರಲ್ಲಿ ಸಾರ್ವಜನಿಕ ಕಾಳಜಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ ನೀವು? ಅದೊಂದು ಕ್ವಶನ್ ಇರುತ್ತೆ. ಎರಡನೇದು, ಭಾರತೀಯ ಕಾನೂನಿನಲ್ಲಿ ಸುಳ್ಳು ದೂರು ಎಂದು ಸಾಬೀತಾದರೆ ಅವ್ರ ಮೇಲೆ ಕೇಸ್ ಹಾಕಬೇಕು. ಇದೆ, ಪ್ರಕರಣಗಳಿದೆ, ಕನ್ವಿಕ್ಷನ್ ಆಗಿದೆ, ಬೆಂಗಳೂರಲ್ಲೇ ಆಗಿದೆ. ಪೀಣ್ಯಾನಲ್ಲೋ ಎಲ್ಲ ಒಂದು ಕೇಸ್ ಇರಬೇಕು, ನಾನು ಮರ್ತೋಗಿದ್ದೀನಿ. ಈಗ ರಿವರ್ಸ್ ಕೇಸ್ ಮಾಡಿಬಿಟ್ರು ಪೊಲೀಸ್ನವರು, ಸುಳ್ಳು ಮಾಡಿದ್ದಕ್ಕೆ ಅವನು ಕನ್ವಿಕ್ಷನ್ ಆಗಿದೆ. ಎಸ್. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ಸಂಸತ್ ಭವನದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೊದಲ ಸಂಸದೀಯ ಸಭೆ ನಡೆಸಿತು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಜೈ ಶ್ರೀರಾಮ್, ಹರ ಹರ ಮಹಾದೇವ್, ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಮಾಡಿತು. ನಂತರ ಆಪರೇಷನ್ ಸಿಂಧೂರ ಹಾಗೂ ಆಪರೇಷನ್ ಮಹಾದೇವ್ ಯಶಸ್ಸಿನ ಕುರಿತಾಗಿ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಆಯಿತು, ಅದೆಲ್ಲ ಆಮೇಲೆ ನೋಡೋಣ. ಹರ ಹರ ಮಹಾದೇವ ಎಲ್ಲನೂ, ಮಹಾದೇವ, ಶಿವ, ಈಶ್ವರ, ಕೃಷ್ಣ, ರಾಮ ಎಲ್ಲ ಆಮೇಲೆ ನೋಡೋಣ. ಫಸ್ಟು ಹರ ಹರ ಮಹಾದೇವ ಅಂತ ಕೈ ಹಿಡ್ಕೊಂಡು ಓಡಾಡಿದ್ರಲ್ಲಪ್ಪ ಇಬ್ರೂ, ದೋಸುತ್ತಿ ಅನ್ಕೊಂಡು. ಅದು ಸರಿ ಮಾಡ್ರಿ ಫಸ್ಟ್, ನೋಡೋಣ ಆಮೇಲೆ, ಅಲ್ವಾ? ಇಂದಿರಾ ಗಾಂಧಿ ಅವ್ರದ್ದು ದೊಡ್ಡ ದಾಖಲೆ ಇತ್ತು, ಏನಪ್ಪ ಅಂತ ದೀರ್ಘ ಇದು ಮೋದಿಯವರು ಮುರಿದಾಕ್ಬಿಟ್ರು ಅದನ್ನು. ಆಮೇಲೆ ಅಡ್ವಾಣಿ ಅವ್ರದ್ದೊಂದು ದಾಖಲೆ ಇತ್ತು ಹೋಮ್ ಮಿನಿಸ್ಟರ್ ಆಗಿ, ಅದನ್ನು ಈಗ ಅಮಿತ್ ಶಾ ಅವ್ರು ಮುರಿದಾಕಿದ್ರಂತೆ. 2258 ದಿನ ಇತ್ತು ಅವ್ರದ್ದು, ಇವ್ರಿಗೆ 2256 ದಿನ ಆಗಿದೆ, 58 ಆಗಿದೆ. ಅಡ್ವಾಣಿ ಅವ್ರದ್ದು 56 ಇತ್ತು. ಆಯ್ತು, ಮುರಿದಾಕಿದ್ರಾ? ಇಬ್ರು ಸೇರ್ಕೊಂಡು ಮೋದಿಯವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಭಾಳ ಸಂತೋಷ, ವೆರಿ ಗುಡ್, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಓಕೆ. ಇನ್ನು ಭಾರತದ ಭೂಪ್ರದೇಶವನ್ನು ಚೀನಾ ಆಕ್ರಮಿಸಿದೆ ಎಂಬ ರಾಹುಲ್ ಗಾಂಧಿ ಟೀಕೆಗೆ ತರಾಟೆ ತೆಗೆದುಕೊಂಡಿದ್ದಂತಹ ಸುಪ್ರೀಂ ಕೋರ್ಟ್ ನಡೆಗೆ ಇಂಡಿ ಕೂಟ ಕಿಡಿಕಾರಿದೆ. ರಾಜಕೀಯ ಪಕ್ಷಗಳ ಪ್ರಜಾಸತ್ತಾತ್ಮಕ ಹಕ್ಕುಗಳ ಬಗ್ಗೆ ಅನಗತ್ಯವಾದ ಅಸಾಧಾರಣ ಅವಲೋಕನವನ್ನು ಹಾಲಿ ನ್ಯಾಯಾಧೀಶರು ಮಾಡಿದ್ದಾರೆ. ರಾಷ್ಟ್ರೀಯ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸುವುದು ರಾಜಕೀಯ ಪಕ್ಷಗಳ ಜವಾಬ್ದಾರಿ. ಗಡಿಗಳನ್ನು ರಕ್ಷಿಸುವಲ್ಲಿ ಸರ್ಕಾರವು ವಿಫಲವಾದಾಗ ವಿರೋಧ ಪಕ್ಷದ ನಾಯಕನ ಕರ್ತವ್ಯ ಅದನ್ನು ಪ್ರಶ್ನೆ ಮಾಡೋದು ಅಂತ ಇವತ್ತು ಇಂಡಿ ಒಕ್ಕೂಟ ನಿರ್ಣಯವನ್ನು ಮಂಡಿಸಿದೆ. ಮತ್ತು ಇದಕ್ಕೆ ಪ್ರಿಯಾಂಕಾ ವಾದ್ರಾ ಕೂಡ ರಾಹುಲ್ ಗಾಂಧಿ ಪರವಾಗಿ ನಿಂತು ಸಮರ್ಥಿಸಿದ್ದಾರೆ. ಅವರು ಇಲ್ಲ ವಿರೋಧ ಮಾತಾಡ್ತಾರಾ? ಚಾನ್ಸೇ ಇಲ್ಲ. ತಪ್ಪಾಗಿ ಅರ್ಥೈಸಲಾಗಿದೆ ಎಂದಿದ್ದಾರೆ. ತಪ್ಪಾಗಿ ಅರ್ಥೈಸಿರಬಹುದು. ಎಷ್ಟು ವರ್ಷ ಆಯಿತು? ಆಗಲೇ ಅದನ್ನು ಹೇಳಬೇಕಲ್ವಾ? ಯಾಕೆ ನನ್ನ ಸ್ಟೇಟ್ಮೆಂಟನ್ನು ಇದು ಮಾಡ್ತಾ ಇದ್ದೀರಿ, ಮಿಸ್ಲೀಡ್ ಮಾಡ್ತಿದ್ದೀರಿ ಎಲ್ಲರೂ ಸೇರಿಕೊಂಡು? ಮತ್ತೆ ಹೇಳಬೇಕಲ್ಲ, ಕೋರ್ಟಿಗೆ ಬರೋವರೆಗೂ ಯಾಕೆ ಇಲ್ಲಿವರೆಗೂ ಬಂದವರೆಗೂ ಹೇಳಬೇಕು? ಓಕೆ, ಫೇರ್. ನಂಬರ್ 2, ಯಾರೂ
ಈಗ ಸುಪ್ರೀಂ ಕೋರ್ಟ್ಗೆ ಏನೋ ಹೇಳ್ತಾ ಇದ್ದಾರೆ ಅಂತ, ತಪ್ಪು ಸರಿ ವ್ಯಾಖ್ಯಾನ ಬೇರೆ. ತೀರ್ಪನ್ನು ಅಧ್ಯಯನ ಮಾಡಿ ವ್ಯಾಖ್ಯಾನ ಮಾಡುವುದು ತಪ್ಪು ಅಂತ ಎಲ್ಲೂ ಹೇಳೇ ಇಲ್ಲ ಕೋರ್ಟು. ತೀರ್ಪು ಕೊಟ್ಟವರ ವಿಚಾರದಲ್ಲಿ ನೀವು ವೈಯಕ್ತಿಕವಾಗಿ ಏನು ಮಾತಾಡೋದಿಲ್ಲ ಅಂತ ಇದೆ ಅಷ್ಟೇ. ಇಲ್ಲಿ ಯಾರು ನಿಮ್ಮನ್ನು ಹೀಗೆ ಮಾತಾಡ್ತಿದ್ದೀರಿ ಅಂತಲ್ಲ ಕೇಳ್ತಿರೋದು, ಯಾರು ಕೇಳ್ತಿರೋದು ಏನು, ಬಾಯಿಗೆ ಬಂದಂಗೆ ಮಾತಾಡೋದಾದರೆ ಕಷ್ಟ ಅಂತಷ್ಟೇ. 2000 ಕಿಲೋಮೀಟರ್ಗಳು ಅನ್ನೋದು, ಅದಕ್ಕೆ ಪುರಾವೆಗಳೇನು ಹೊಡಿತಿದ್ದಾರೆ ಏನದು, ಏನಾದ್ರು ಒಂದು ತೂಕ ಇರಬೇಕು ಅದಕ್ಕೆಲ್ಲ. ಲಾಜಿಕ್ ಹೊಡಿತಿದ್ದಾರೆ ಅನ್ನೋದು, ಮೋದಿ ಬಗ್ಬಿಟ್ರು ಅನ್ನೋದು. ತಕ್ಕಂಥವ್ರು ನೆಹರು ಬಗ್ಗಿದ್ದಿದ್ದು ಎಲ್ಲಿಗೆ, ಯಾರಿಗೆ ಬಗ್ಗಿದ್ರು ನೆಹರು ಅಂತಾರೆ. ಅದಕ್ಕೆ ಅದರಲ್ಲೂ ಲೀಡರ್ ಆಫ್ ದಿ ಅಪೋಸಿಷನ್ ಆದಾಗ ಅದಕ್ಕೊಂದು ತೂಕ ಇರಬೇಕು. 2 ರೀಸನ್ಗೆ. ಒಂದು, ಲೀಡರ್ ಆಫ್ ದಿ ಅಪೋಸಿಷನ್ ಆದಾಗ ಗಂಭೀರ ಇರ್ತಾರೆ ಅಂತ ಹೇಳಿದ್ರೆ, ಅವರೇ ಅಧಿಕಾರಕ್ಕೆ ಬಂದಾಗ ಹೇಗಿರಬಹುದು ಅನ್ನೋಕ್ಕೆ. ಹಾಗಾಗಿ 2 ಇರಬೇಕು. ಆ ಕಾರಣಕ್ಕೆ ಅದನ್ನು ಹೇಳ್ತಿದ್ದಾರೆ. ಅದನ್ನೇನೆ ಕಾಂಗ್ರೆಸ್ನವರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಂದ್ರೆ ಮಾಡಿ, ಯಾರು ಬೇಡ ಅಂತ ನಿಮ್ಮನ್ನು. ಸೇನೆ ವಿರುದ್ಧನೂ ಯಾವತ್ತೂ ಟೀಕೆ ಮಾಡಿಲ್ಲ. 75ರ ತುರ್ತು ಪರಿಸ್ಥಿತಿಯಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಜುಡಿಷಿಯರಿಗೆ ಏನು ಮಾಡಿದೆ ಅನ್ನೋದನ್ನು ಈ ದೇಶ ನೋಡಿದೆ. ಮಗದೊಮ್ಮೆ ಬಾಯಿಗೆ ಬಂದಂಗೆ ಮಾತಾಡಿ ಕಾಂಗ್ರೆಸ್ಸಿನ ಲೀಡರ್ಗಳು ನಿಮ್ಮ ಮನೋಸ್ಥಿತಿ ಏನು ಪಕ್ಷದ್ದು ಅನ್ನೋದನ್ನು ಮತ್ತೆ ತೋರ್ಸೋಕ್ಕೆ ಹೋಗಬೇಡಿ. ಜುಡಿಷಿಯರಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕಂದರೆ ಒಂದು ಸರಿ ನಿಮ್ಮ ರಕ್ತದಲ್ಲಿ ಏನಿದೆ DNA ಅನ್ನೋದು ಗೊತ್ತಿದೆ. 75ರಲ್ಲಿ ದೇಶ ನೋಡಿದೆ ಅವತ್ತಿನ ಜುಡಿಷಿಯರಿಗೆ ಏನಾಯಿತು ಅಂತ, ಇನ್ಕ್ಲೂಡಿಂಗ್ ಮೀಡಿಯಾ. ಎಸ್.